ಸ್ನೇಹಿತರೆ, ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ದೇವರು ತನ್ನ ವಾಕ್ಯದಲ್ಲಿ ತಿಳಿಯಪಡಿಸುವ ಸತ್ಯಗಳಿಗೆ ನಾವು ವಿಧೇಯರಾದರೆ ಆತನ ಆಶೀರ್ವಾದ ನಮಗಾಗುತ್ತದೆ. ಪ್ರಿಯರೇ, ಸಾರ್ವಜನಿಕವಾಗಿ ಎದ್ದು ಕಾಣುವ ವ್ಯಕ್ತಿಗಳ ಜೀವಿತದ ಗುಣಲಕ್ಷಣಗಳು ಹೇಗಿರುತ್ತದೆ? ಅವರು ತಮ್ಮ ಜೀವಿತದಲ್ಲಿ ಹೇಗಿದ್ದರೆ ಪರೀಕ್ಷೆಯಲ್ಲಿ ಗೆದ್ದು ಬರುತ್ತಾರೆ? ಬನ್ನಿರಿ, ದೇವರ ಆತ್ಮನ ಮೂಲಕ ಈ ಸತ್ಯಗಳನ್ನು ತಿಳಿದುಕೊಳ್ಳಲು ಆತ್ಮನ ಸಹಾಯದಿಂದ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಜನರು ನಿಮಗೆ ಏನೇನು ಮಾಡಬೇಕೆಂದು ಅಪೇಕ್ಷಿಸ್ತೀರೋ ಅಂಥದನ್ನೇ ಅವರಿಗೆ ಮಾಡಿರಿ ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ವಂದನೆಗಳು. ದೇವರ ನಾಮಕ್ಕೆ ಮಹಿಮೆಯಾಗಲಿ. ಆತನ ಜೀವವುಳ್ಳ ವಾಕ್ಯಗಳನ್ನು ಅಧ್ಯಯನ ಮಾಡುತ್ತಾ ಮುಂದೆ ಸಾಗುವುದಕ್ಕೆ ದೇವರು ನಮಗೆ ಸಹಾಯ ಮಾಡಿದ್ದಾನೆ. ಮಾತ್ರವಲ್ಲ, ತನ್ನ ವಾಕ್ಯದ ಮೂಲಕವಾಗಿ ಅದ್ಭುತವಾದ ಸತ್ಯಗಳು ನಮಗೆ ತಿಳಿಯಪಡಿಸಿ ನಮ್ಮನ್ನು ಬಲಪಡಿಸಿದ್ದಾನೆ. ಆತನಿಗೆ ಸ್ತೋತ್ರ ಸಲ್ಲಿಸುತ್ತಾ ನಮ್ಮ ಧ್ಯಾನದಲ್ಲಿ ನಾವು ಮುಂದೆ ಸಾಗುವಾಗ 1ನೇ ಸಮುವೇಲನ ಪುಸ್ತಕ 11 ಮತ್ತು 12ನೇ ಅಧ್ಯಾಯಗಳನ್ನು ಧ್ಯಾನಿಸೋಣ. ಇದರ ಮುಖ್ಯ ಪ್ರಸ್ತಾಪ ಅಮ್ಮೋನಿಯರ ಮೇಲೆ ಸೌಲನಿಗಾದ ಜಯ, ಸಮುವೇಲನಿಂದ ಸೌಲನಿಗೆ ಅಧಿಕಾರದ ಹಸ್ತಾಂತರ. ಪ್ರೀತಿಯುಳ್ಳ ದೇವಜನರೇ, ಹಿಂದಿನ ಅಧ್ಯಾಯದಲ್ಲಿ ಸೌಲನ ವಿಷಯವಾಗಿ ಕೆಲವು ಕಠಿಣವಾದ ಮಾತುಗಳು ನಾನು ಹೇಳಿದ್ದೆ. ಆದರೆ ಅದಕ್ಕೆ ಬೇಕಾದ ಪುರಾವೆಗಳು ಆಗ ಇರಲಿಲ್ಲ. ಅವನು ಯಥಾರ್ಥವಂತನಾಗಿರಲಿಲ್ಲವೆಂದು ನನ್ನ ಭಾವನೆಯಾಗಿತ್ತು. ಅವನು ಒಳ್ಳೆಯ ನಟನಾಗಬಹುದಿತ್ತೇ ಹೊರತು ಒಳ್ಳೆಯ ರಾಜನಲ್ಲ ಎಂದು ಭಾವಿಸಿದೆ. ಆದರೆ ಅವನ ಪ್ರಾರಂಭವು ಒಳ್ಳೆಯದಿತ್ತು. 1ನೇ ಸಮುವೇಲ 11ನೇ ಅಧ್ಯಾಯ ಮೊದಲಿನ 3 ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಅಮ್ಮೋನಿಯನಾದ ನಹಾಷನು ಹೊರಟು ಬಂದು ಯಾಬೇಷ್ ಗಿಲ್ಯಾದಿಗೆ ಮುತ್ತಿಗೆ ಹಾಕಲು ಯಾಬೇಷಿನವರು ಅವನನ್ನು, ನೀನು ನಮ್ಮ ಸಂಗಡ ಒಡಂಬಡಿಕೆ ಮಾಡಿಕೊ, ನಾವು ನಿನ್ನ ಸೇವಕರಾಗಿರುವೆವು ಎಂದು ಬೇಡಿಕೊಂಡರು. ಅದಕ್ಕೆ ಅವನು, ಎಲ್ಲ ಇಸ್ರಾಯೇಲ್ಯರನ್ನು ಅವಮಾನಪಡಿಸುವುದಕ್ಕಾಗಿ ನಾನು ಮೊದಲು ನಿಮ್ಮಲ್ಲಿ ಪ್ರತಿಯೊಬ್ಬರ ಬಲಗಣ್ಣನ್ನು ಕಿತ್ತು ಹಾಕುತ್ತೇನೆ. ಇದಕ್ಕೆ ನೀವು ಒಪ್ಪುವಿರಾದರೆ ನಿಮ್ಮ ಸಂಗಡ ಒಡಂಬಡಿಕೆ ಮಾಡಿಕೊಳ್ಳುತ್ತೇನೆ ಎಂದು ಉತ್ತರ ಕೊಟ್ಟನು. ಆಗ ಯಾಬೇಷಿನ ಹಿರಿಯರು ಅವನಿಗೆ, 7 ದಿವಸಗಳವರೆಗೆ ತಡೆ, ಅಷ್ಟರೊಳಗೆ ನಾವು ಇಸ್ರಾಯೇಲ್ಯರ ಎಲ್ಲ ಪ್ರಾಂತ್ಯಗಳಿಗೆ ದೂತರನ್ನು ಕಳುಹಿಸುತ್ತೇವೆ. ನಮ್ಮನ್ನು ಯಾರೂ ರಕ್ಷಿಸದಿದ್ದರೆ ನಾವು ನಿನ್ನ ಬಳಿಗೆ ಹೊರಟು ಬರುವೆವು ಎಂದು ತಿಳಿಸಿದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಾಹಾಷನು ಯಾಬೇಷ್ ಗಿಲ್ಯಾದಿನವರೊಡನೆ ಕೇಳಿಕೊಂಡ ಈ ಸಂಗತಿ ಅತಿ ಭಯಂಕರವಾದದ್ದು, ಅಸಹ್ಯವಾದದ್ದೂ ಆಗಿತ್ತು. 1ನೇ ಸಮುವೇಲ 11ನೇ ಅಧ್ಯಾಯ 4ರಿಂದ 7ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ದೂತರು ಸೌಲನು ವಾಸವಾಗಿದ್ದ ಗಿಬೆಯಕ್ಕೆ ಬಂದು ಅಲ್ಲಿನವರಿಗೆ ಈ ವರ್ತಮಾನವನ್ನು ತಿಳಿಸಲು ಎಲ್ಲರೂ ಗಟ್ಟಿಯಾಗಿ ಅಳತೊಡಗಿದರು. ಅಷ್ಟರಲ್ಲಿ ಸೌಲನು ಹೊಲದಿಂದ ದನಗಳನ್ನು ಹೊಡೆದುಕೊಂಡು ಬಂದನು. ಅವನು ಜನರು ಗೋಳಾಡುವುದಕ್ಕೇನು ಕಾರಣವೆಂದು ಕೇಳಲು ಅವನಿಗೆ ಯಾಬೇಷಿನವರ ವರ್ತಮಾನವನ್ನು ತಿಳಿಸಿದರು. ಆಗ ಯೆಹೋವನ ಆತ್ಮವು ಅವನ ಮೇಲೆ ಬಂದಿತು. ಅವನು ಅತ್ಯಂತ ಕುಪಿತನಾಗಿ 1 ಜೋಡಿ ಎತ್ತುಗಳನ್ನು ತೆಗೆದುಕೊಂಡು ತುಂಡು ತುಂಡು ಮಾಡಿ ಆ ತುಂಡುಗಳನ್ನು ದೂತರ ಮುಖಾಂತರ ಇಸ್ರಾಯೇಲ್ಯರ ಎಲ್ಲ ಪ್ರಾಂತಗಳಿಗೆ ಕಳುಹಿಸಿ, ಯಾರು ಸೌಲ ಸಮುವೇಲರನ್ನು ಹಿಂಬಾಲಿಸುವುದಿಲ್ಲವೋ ಅವರ ಎತ್ತುಗಳು ಹೀಗೆಯೇ ಕಡಿಯಲ್ಪಡುವು ಎಂದು ಹೇಳಿಸಿದನು. ಯೆಹೋವನ ಭಯಪ್ರೇರಿತರಾಗಿ ಜನರೆಲ್ಲರೂ ಏಕಮನಸ್ಸಿನಿಂದ ಕೂಡಿ ಬಂದರು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಸೌಲನು ತನ್ನನ್ನು ಸಮುವೇಲನ ಜೊತೆಯಲ್ಲಿ ಹೇಗೆ ಗುರುತಿಸಿಕೊಂಡನೆಂಬುದನ್ನು ಗಮನಿಸಿರಿ. ಈ ಸಮಯದಲ್ಲಿ ಸೌಲನ ಹೆಸರು ಪ್ರತ್ಯೇಕವಾಗಿ ಕಾಣಿಸಿಕೊಳ್ಳುವ ಸ್ಥಿತಿ ಬಂದಿರಲಿಕ್ಕಿಲ್ಲ. ಸೌಲನು ಸಮುವೇಲನ ಹೆಸರಿನೊಂದಿಗೆ ತನ್ನನ್ನು ಸೇರಿಸಿಕೊಂಡು ಜನರನ್ನು ಕೇಳಿದಾಗ ಜನರು ಬಂದರು. ಅವರಲ್ಲಿ 2 ರೀತಿಯ ಭಯಗಳಿದ್ದರಿಂದಲೂ ಅವರು ಬಂದಿರಬಹುದು. 1ನೇದಾಗಿ ಸೌಲನ ಭಯ ಅವರಿಗಿತ್ತು. ಅಲ್ಲದೆ 2ನೇಯದು ಅಮ್ಮೋನಿಯರು ತಮಗೇನು ಮಾಡ್ಯಾರೋ ಎಂಬ ಭಯ ಕೂಡ ಅವರಲ್ಲಿ ಇತ್ತು. 1ನೇ ಸಮುವೇಲ 11ನೇ ಅಧ್ಯಾಯ 11ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಸೌಲನು ಬೆಳಗಿನ ಜಾವದಲ್ಲಿ ತನ್ನ ಜನರನ್ನು 3 ಪಾಲು ಮಾಡಿ ಅಮ್ಮೋನಿಯರ ಪಾಳೆಯದೊಳಕ್ಕೆ ನುಗ್ಗಿ ಅವರನ್ನು ಮಧ್ಯಾಹ್ನದವರೆಗೆ ಹತ ಮಾಡಿದನು. ಉಳಿದವರನ್ನು ಒಬ್ಬರನ್ನೊಬ್ಬರು ಕೂಡದ ಹಾಗೆ ಚದರಿಸಿಬಿಟ್ಟರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಸೌಲನು ತನ್ನ ಜನರನ್ನು 3 ತಂಡವಾಗಿ ವಿಭಾಗಿಸಿದನು. ಬಳಿಕ ಇಸ್ರಾಯೇಲ್ಯರು ಅಮ್ಮೋನಿಯರ ಮೇಲೆ ಬಿದ್ದು ಅವರನ್ನು ಹತಿಸುತ್ತಾ ಅವರು ತಿರುಗಿ ಒಟ್ಟಾಗಿ ಸೇರದಂತೆ ಚದರಿಸಿದರು. ಉಳಿದ
ಅಮ್ಮೋನಿಯರೆಲ್ಲರೂ ಓಡಿಹೋದರು. 1 ಸಮುವೇಲ 11ನೇ ಅಧ್ಯಾಯ 12ನೇ ವಚನ ಹೀಗೆ ಹೇಳುತ್ತದೆ. ತರುವಾಯ ಜನರು ಸಮುವೇಲನಿಗೆ, ಸೌಲನು ನಮಗೆ ಅರಸನಾಗಬಾರದೆಂದು ಹೇಳಿದವರಾರು? ಅವರನ್ನು ನಮಗೆ ಒಪ್ಪಿಸಿರಿ, ನಾವು ಕೊಂದು ಹಾಕುತ್ತೇವೆ ಎನ್ನಲು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇಸ್ರಾಯೇಲ್ಯರಲ್ಲಿ ಕೆಲವರು ಸೌಲನು ಅರಸನಾಗುವುದನ್ನು ವಿರೋಧಿಸಿದ್ದರು. ಆದರೆ ಇಡೀ ರಾಜ್ಯ ಒಟ್ಟಾಗುವವರೆಗೆ ಸಮುವೇಲನು ಈ ವಿರೋಧವನ್ನು ಅಲಕ್ಷಿಸಿದ್ದನು. ಅಮ್ಮೋನಿಯರ ವಿರುದ್ಧ ಸೌಲನು ನಾಯಕನಾಗಿ ನಿಂತಿದ್ದರಿಂದಾಗಿ ಈಗ ಈ ವಿರೋಧವೆಲ್ಲ ಹೋಯಿತು. 1 ಸಮುವೇಲ 11ನೇ ಅಧ್ಯಾಯ 13ನೇ ವಚನದಿಂದ 15ನೇ ವಚನದವರೆಗೆ ನೋಡೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಸೌಲನು ಅವರಿಗೆ, ಯೆಹೋವನು ಇವತ್ತು ಇಸ್ರಾಯೇಲರಿಗೆ ಜಯವನ್ನುಂಟು ಮಾಡಿರುವುದರಿಂದ ಯಾರನ್ನೂ ಕೊಲ್ಲಬಾರದು ಎಂದು ಹೇಳಿದನು. ಸಮುವೇಲನು ಜನರಿಗೆ, ಬನ್ನಿರಿ, ಗಿಲ್ಗಾಲಿಗೆ ಹೋಗಿ ಅರಸುತನವನ್ನು ಸ್ಥಿರಪಡಿಸೋಣ ಅನ್ನಲು ಅವರೆಲ್ಲರೂ ಅಲ್ಲಿಗೆ ಹೋಗಿ ಯೆಹೋವನ ಸನ್ನಿಧಿಯಲ್ಲಿ ಸೌಲನ ಅರಸುತನವನ್ನು ಸ್ಥಿರಪಡಿಸಿ ಯೆಹೋವನಿಗೆ ಸಮಾಧಾನ ಯಜ್ಞಗಳನ್ನು ಸಮರ್ಪಿಸಿ ಸೌಲನೊಡನೆ ಬಹಳವಾಗಿ ಆನಂದಿಸಿದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈಗ ಎಲ್ಲ ಇಸ್ರಾಯೇಲ್ಯರು ಸೌಲನನ್ನು ಅರಸನನ್ನಾಗಿ ಒಪ್ಪಿಕೊಂಡರು. ನೀವು ನನಗೆ ಹೇಳಬಹುದು, ಬೋಧಕರೇ, ನೀವು ತಪ್ಪಭಿಪ್ರಾಯ ಪಟ್ಟಿದ್ದೀರಿ. ನೀವು ಅರಸನಾದ ಸೌಲನ ಕುರಿತು ಒಳ್ಳೆಯ ಅಭಿಪ್ರಾಯ ಹೊಂದಿರಲಿಲ್ಲ. ಆದರೆ ಈಗ ನೋಡಿರಿ, ಅವನು ಪ್ರಸಿದ್ಧನಾಗುತ್ತಿದ್ದಾನೆ ಎಂಬುದಾಗಿ. ಅದೂ ಸರಿಯೇ, ಅವನು ಒಳ್ಳೆಯ ಅರಸನಾಗಿ ಪ್ರಾರಂಭ ಮಾಡಿದನು. ಆದರೆ ಮುಂದಕ್ಕೆ ನೋಡೋಣ, ಅವನ ಚರಿತ್ರೆ ಇಲ್ಲಿಯೇ ಮುಗಿಯದಿರುವುದು ದುರದೃಷ್ಟಕರ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿಗೆ 1 ಸಮುವೇಲನ ಪುಸ್ತಕದ 11ನೇ ಅಧ್ಯಾಯದ ಧ್ಯಾನವು ಮುಗಿಯಿತು. ದೇವರು ನಮಗೆ ತಿಳಿಯಪಡಿಸಿದ ಸತ್ಯಗಳಿಗಾಗಿ ಆತನಿಗೆ ಸ್ತೋತ್ರ ಸಲ್ಲಿಸುತ್ತಾ 1 ಸಮುವೇಲನ ಪುಸ್ತಕದ 12ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಸಮುವೇಲನಿಂದ ಸೌಲನಿಗೆ ಅಧಿಕಾರದ ಹಸ್ತಾಂತರವನ್ನು ಇಲ್ಲಿ ನಾವು ನೋಡುತ್ತೇವೆ. 12ನೇ ಅಧ್ಯಾಯದಿಂದ ಸಮುವೇಲನ ಅಂತ್ಯ ದಿನಗಳು ಪ್ರಾರಂಭವಾಗುತ್ತವೆ. 1 ಸಮುವೇಲ 12ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಸಮುವೇಲನು ಎಲ್ಲ ಇಸ್ರಾಯೇಲ್ಯರಿಗೆ, ನೋಡಿರಿ, ನಾನು ನಿಮ್ಮ ಬಿನ್ನಹಗಳನ್ನು ಲಾಲಿಸಿ ನಿಮಗೊಬ್ಬ ಅರಸರನ್ನು ನೇಮಿಸಿದೆನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದು ಸಮುವೇಲನ ಅಂತಿಮ ಮಾತುಗಳಾಗಿವೆ. ಅವನೊಬ್ಬ ವಿಶೇಷ ವ್ಯಕ್ತಿಯಾಗಿದ್ದನು. ಈಗ ಸೌಲನು ಅವನ ಸ್ಥಾನಕ್ಕೆ ಬಂದಿದ್ದಾನೆ. ಇಸ್ರಾಯೇಲ್ಯರು ದೇವರಿಗೆ ಬದಲಾಗಿ ಒಬ್ಬ ಅರಸನನ್ನು ಆರಿಸಿಕೊಂಡಿದ್ದರೂ ದೇವರು ವಿಧೇಯತೆ ತೋರಿಸಿದವರನ್ನು ಇನ್ನೂ ಆಶೀರ್ವದಿಸುವುದಕ್ಕಿದ್ದನು. ಇದು ಸ್ಪಷ್ಟವಾಗಿದೆ. ಸೌಲನು ಅರಸನಾಗಿರುವುದರಿಂದ ದೇವರು ಅವನಿಗೆ ಎಲ್ಲ ಅವಕಾಶಗಳನ್ನು ಕೊಡುತ್ತಾನೆ. 1 ಸಮುವೇಲ 12ನೇ ಅಧ್ಯಾಯ 2ನೇ ವಚನವನ್ನು ಗಮನಿಸೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಇನ್ನು ಮುಂದೆ ಇವನೇ ನಿಮ್ಮನ್ನು ನಡೆಸುವನು. ಚಿಕ್ಕಂದಿನಿಂದ ನಿಮ್ಮ ನಾಯಕನಾಗಿದ್ದ ನಾನು ಈಗ ತಲೆನರೆತ ಮುದುಕನಾಗಿದ್ದೇನೆ. ನನ್ನ ಮಕ್ಕಳು ನಿಮ್ಮ ಮಧ್ಯದಲ್ಲಿದ್ದಾರೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಸಮುವೇಲನು ಗುಡಾರದ ಬಳಿಯಲ್ಲಿದ್ದು ಬೆಳೆದವನು. ಅವನ ಜೀವಿತವು ಒಂದು ಪಾರದರ್ಶಕ ಸ್ಥಿತಿಯಲ್ಲಿದ್ದು ಎಲ್ಲರೂ ಅವನನ್ನು ಗಮನಿಸುವಂತಿತ್ತು. ಸಮುವೇಲನಿಗಿದ್ದ ರೀತಿಯ ಜೀವಿತ ಯಾರಿಗೂ ಇದ್ದಿರಲಿಕ್ಕಿಲ್ಲ. ನಮ್ಮ ಕಾಲದಲ್ಲಿ ಒಬ್ಬನು ಸಾರ್ವಜನಿಕ ಜೀವಿತಕ್ಕೆ ಬರುತ್ತಾನೆ ಎಂದು ತಿಳಿದುಕೊಳ್ಳೋಣ. ಜನರು ಅವನನ್ನು ಸ್ವೀಕರಿಸುತ್ತಾರೆ. ಮಧ್ಯದಲ್ಲಿ ಅವನ ಹಿಂದಿನ ಕತ್ತಲೆಯ ಜೀವಿತ ಯಾರಿಗೋ ಗೊತ್ತಾಗುತ್ತದೆ. ಆಗ ಅವನ ಅವನತಿ ಆರಂಭವಾಗುತ್ತದೆ. ಆದರೆ ಪ್ರಿಯರೇ, ಸಮುವೇಲನು ಹಾಗಿರಲಿಲ್ಲ. ಅವನು ಚಿಕ್ಕ ಬಾಲಕನಾಗಿರುವಾಗಲೇ ಅವನ ತಾಯಿ ಗುಡಾರಕ್ಕೆ ಅವನನ್ನು ಕರೆತಂದಳು. ಅವನು ತನ್ನ ಇಡೀ ಜೀವಿತವನ್ನು ಜನರೆದುರಿಗೆ ಕಳೆದನು. ಕೊನೆಗೆ ಒಬ್ಬ ಪ್ರೀತಿ ಮಾಡುವ ತಂದೆಯಾಗಿ, ನನ್ನ ಮಕ್ಕಳು ನಿಮ್ಮ ಮಧ್ಯದಲ್ಲಿದ್ದಾರೆ ಎಂದು ಹೇಳುತ್ತಾನೆ. ಅಂದರೆ ನೀವು ಅವರನ್ನು ಯಾಕೆ ಒಪ್ಪಿಕೊಳ್ಳಲಿಲ್ಲ ಎಂಬ ಅರ್ಥ. ಪ್ರಿಯರೇ, ಸಮುವೇಲನು ಅವರನ್ನು ಉದ್ಯೋಗಕ್ಕೆ ನೇಮಿಸಬಹುದಿತ್ತು. ಆದರೆ ದೇವರು ಅದಕ್ಕೆ ಸಮ್ಮತಿಸಲಿಲ್ಲ. ಅವರು ದೇವರಿಗೆ ಒಪ್ಪಿಗೆಯಾಗಿರಲಿಲ್ಲ. 1 ಸಮುವೇಲ 12ನೇ ಅಧ್ಯಾಯ 3ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ, ಇಲ್ಲಿ ನಿಂತುಕೊಂಡಿರುವ ನಾನು ಯಾರ ಎತ್ತನ್ನಾಗಲಿ ಕತ್ತೆಯನ್ನಾಗಲಿ ತೆಗೆದುಕೊಂಡು ಯಾರನ್ನಾದರೂ ವಂಚಿಸಿ ಪೀಡಿಸಿದ್ದು, ಲಂಚ ತೆಗೆದುಕೊಂಡು ಕುರುಡನಂತೆ ತೀರ್ಪು ಮಾಡಿದ್ದು ಉಂಟೋ? ಇದ್ದರೆ ಯೆಹೋವನ ಮುಂದೆಯೂ ಆತನ ಅಭಿಷಿಕ್ತನ ಮುಂದೆಯೂ ಹೇಳಿರಿ, ನಾನು ಅದನ್ನು ಹಿಂದಕ್ಕೆ ಕೊಡುತ್ತೇನೆ ಅನ್ನಲು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅನೇಕ ವರ್ಷಗಳ ತನಕ ಸಾರ್ವಜನಿಕರೆದುರು ಜೀವಿಸಿದ್ದ ಒಬ್ಬನಿಂದ ಬರುವ ಈ ಮಾತು ನಿಜವಾಗಿಯೂ ವಿಶೇಷವಾದದ್ದು. ಅವನು ಅವರ ನ್ಯಾಯಾಧಿಪತಿಯೂ ಆಗಿದ್ದನು. ಹಣ ಸಂಪಾದನೆಗೆ ಅವನಿಗೆ ಬೇಕಾದಷ್ಟು ಅವಕಾಶಗಳಿದ್ದರೂ ಅವನು ಆ ಶೋಧನೆಗೆ ಗುರಿಯಾಗಲಿಲ್ಲ. ದೇವರ ವಾಕ್ಯದಲ್ಲಿ ಉಲ್ಲೇಖವಾದ ಒಬ್ಬ ಎದ್ದು ಕಾಣುವ ವ್ಯಕ್ತಿ ಸಮುವೇಲನಾಗಿದ್ದನು. ಆದರೂ ಅವನು ಒಬ್ಬ ತಂದೆಯಾಗಿ ಸೋತನು.
ಅನೇಕ ಸಾರ್ವಜನಿಕ ವ್ಯಕ್ತಿಗಳು ಹೀಗೇ ಇರುತ್ತಾರೆ. ಪ್ರಿಯರೇ, ಹಲವು ಪ್ರಸಿದ್ಧ ಕ್ರೈಸ್ತ ನಾಯಕರ ಮಕ್ಕಳು ಒಳ್ಳೆ ಜೀವಿತದವರಾಗಿರಲಿಲ್ಲ. ಇದು ಅರ್ಥ ಮಾಡಿಕೊಳ್ಳಲು ಕಷ್ಟಕರವಾದದ್ದು. ಆದರೂ ಸಾವಿರಾರು ವರ್ಷಗಳಿಂದಲೂ ಕ್ರೈಸ್ತ ಕುಟುಂಬಗಳು ಹೀಗೇ ನಡೆದು ಬಂದಿರುತ್ತವೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ತಾನು ಹೇಳಿದ ಯಾವ ಸಂಗತಿಯನ್ನಾದರೂ ಜನರಿಗೆ ತಾನು ಮಾಡಿರುವುದಾದರೆ ಅದನ್ನು ಹಿಂತಿರುಗಿಸುತ್ತೇನೆಂದು ಸಮುವೇಲನು ಹೇಳಿದನು. ಒಂದು ವೇಳೆ ಅವನಿಂದ ಯಾರಾದರೂ ಅನ್ಯಾಯ ಹೊಂದಿದ್ದರೆ ಅವರು ಎದ್ದು ನಿಂತು, ನೀನು ಹೀಗೆ ಮಾಡಿದ್ದೀ ಎಂದು ಹೇಳಲು ಸುಲಭವಿತ್ತು. ಆದರೆ ಯಾರೂ ಬರಲಿಲ್ಲ. ಮುಂದಕ್ಕೆ ನಾವು 1 ಸಮುವೇಲ 12ನೇ ಅಧ್ಯಾಯ 5ನೇ ವಚನವನ್ನು ನೋಡೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಸಮುವೇಲನು ತಿರುಗಿ, ನೀವು ನನ್ನಲ್ಲಿ ಇಂಥದ್ದನ್ನೇನೂ ಕಾಣಲಿಲ್ಲವೆಂಬುದಕ್ಕೆ ಯೆಹೋವನು ಆತನ ಅಭಿಷಿಕ್ತನೂ ಸಾಕ್ಷಿಯಾಗಿದ್ದಾರೆ ಎಂದು ನುಡಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಸಮುವೇಲನ ಜೀವಿತ ಸಾರ್ವಜನಿಕ ಪರೀಕ್ಷೆಗೆ ತೆರೆದಿಟ್ಟದಾಗಿತ್ತು. ಜನರು ಅದನ್ನು ವಿಚಾರಿಸಬಹುದಿತ್ತು. ಅವನು ನಿಜವಾಗಿಯೂ ಒಬ್ಬ ದೇವರ ಮನುಷ್ಯನಾಗಿದ್ದನು. ಇಸ್ರಾಯೇಲ್ಯರ ಚರಿತ್ರೆಯನ್ನು ಸಮುವೇಲನು ಅವರೆದುರಿಗೆ ತೆರೆದಿಡುತ್ತಾನೆ. ದೇವರು ಶ್ರೇಷ್ಠ ವ್ಯಕ್ತಿಗಳನ್ನಾಗಿ ಮಾಡಿದ ಅನೇಕರು ಈ ವಿಧಾನವನ್ನು ಉಪಯೋಗಿಸಿದ್ದಾರೆ. ಮೋಶೆ ಹೀಗೆ ಮಾಡಿದನು. ಯೆಹೋಶುವನು, ಗಿದ್ಯೋನನು ಹಾಗೇ ಮಾಡಿದರು. ಈಗ ಸಮುವೇಲನು ಅದನ್ನೇ ಉಪಯೋಗಿಸ್ತಾನೆ. ಹೊಸ ಒಡಂಬಡಿಕೆಯಲ್ಲಿ ಸಭಾ ಮಂಡಳಿ ಎದುರು ವಿಚಾರಣೆ ಎದುರಿಸುವಾಗ ಸ್ತೆಫನನು ಕೂಡ ಇಸ್ರಾಯೇಲ್ಯರ ಚರಿತ್ರೆಯನ್ನು ಪುನರುಚ್ಚರಿಸಿರುವುದನ್ನು ಕಾಣುತ್ತೇವೆ. ಜನರ ಕಡೆಗೆ ದೇವರು ತೋರಿಸಿದ ಕರುಣೆ ಹಾಗೂ ನಂಬಿಗಸ್ತಿಕೆಗಳನ್ನು ಸಮುವೇಲನು ಜನರಿಗೆ ಜ್ಞಾಪಿಸ್ತಾನೆ. ಅವರು ದೇವರನ್ನು ನಿರಾಕರಿಸಿ ವಿಗ್ರಹಾರಾಧನೆಗೆ ತಿರುಗಿಕೊಂಡಾಗ, ತಮಗಾದ ತೊಂದರೆಗಳ ನಡುವೆ ಅವರು ದೇವರಿಗೆ ಮೊರೆಯಿಟ್ಟಾಗ ಆತನು ದಯೆಯಿಂದ ಅವರ ಮೊರೆಯನ್ನು ಕೇಳಿ ವಿಮೋಚಕನನ್ನು ಕಳಿಸಿದನು. ಮಿಚ್ಪೆಯಲ್ಲಿ ಹೇಳಿದಂತೆ ಅವನು, ಈವರೆಗೆ ದೇವರು ನಮಗೆ ಸಹಾಯ ಮಾಡಿದ್ದಾನೆ ಎಂದು ಹೇಳಿದನು. ಬಳಿಕ ಪ್ರಸ್ತುತ ಸ್ಥಿತಿಯ ಕಡೆಗೆ ತಿರುಗಿಕೊಳ್ಳುತ್ತಾನೆ. 1 ಸಮುವೇಲ 12ನೇ ಅಧ್ಯಾಯ 13ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರುತ್ತದೆ, ಇಗೋ, ನೀವು ಅಪೇಕ್ಷಿಸಿ ಆರಿಸಿಕೊಂಡ ಅರಸನು ಇವನೇ. ಯೆಹೋವನು ಇವನನ್ನು ನಿಮ್ಮ ಮೇಲೆ ಅರಸನನ್ನಾಗಿ ನೇಮಿಸಿದ್ದಾನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಸೌಲನು ಜನರ ಆಯ್ಕೆಯಾಗಿದ್ದಾನೆಂಬುದನ್ನು ಸಮುವೇಲನು ಸ್ಪಷ್ಟಪಡಿಸುತ್ತಾನೆ. ಅನೇಕರು ಭಾವಿಸುವುದೇನೆಂದರೆ ಬಹುಮತದ ಅಭಿಪ್ರಾಯವು ದೇವರ ಸ್ವರವಾಗಿದೆ ಎಂದು. ಆದರೆ ದೇವರ ವಾಕ್ಯದಲ್ಲಿ ಇದನ್ನು ಒಪ್ಪುವುದಿಲ್ಲ. ಸಾಮಾನ್ಯವಾಗಿ ಅಲ್ಪಮತದವರು ದೇವರ ಚಿತ್ತವನ್ನು ನಿರ್ಧರಿಸುವ ಸಮೀಪದಲ್ಲಿರುತ್ತಾರೆ. ಜನರು ಸೌಲನು ಬೇಕು ಎಂದರು. ನಂತರ ಅರಸನಾದ ದಾವೀದನನ್ನು ದೇವರು ಆರಿಸಿದ್ದು. ದೇವರು ಆರಿಸುವಾಗ ಎಂಥ ವ್ಯತ್ಯಾಸವಿರುತ್ತದೆ. 1 ಸಮುವೇಲ 12ನೇ ಅಧ್ಯಾಯ 14ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ, ನೀವು ನಿಮ್ಮ ಅರಸನು ನಿಮ್ಮ ದೇವರಾದ ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರಾಗಿದ್ದುಕೊಂಡು ವಿಧೇಯರಾಗಿ ಆತನನ್ನು ಸೇವಿಸುತ್ತಾ ತಪ್ಪದೇ ಆತನ ಮಾತುಗಳನ್ನು ಕೇಳುವವರಾಗಿ ಆತನನ್ನೇ ಹೊಂದಿಕೊಂಡಿರುವುದಾದರೆ ಎಷ್ಟೋ ಒಳ್ಳೆಯದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಸೌಲನು ಜನರ ಆಯ್ಕೆಯಾಗಿರುವುದರಿಂದ ದೇವರು ಅವನನ್ನು ತಿರಸ್ಕರಿಸುವುದಿಲ್ಲ. ದೇವರು ಅವನಿಗೂ ಒಂದು ಅವಕಾಶವನ್ನು ಕೊಡುತ್ತಾನೆ. ಮುಂದಕ್ಕೆ ನೋಡೋಣ. 1 ಸಮುವೇಲ 12ನೇ ಅಧ್ಯಾಯ 15ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ, ನೀವು ಯೆಹೋವನ ಮಾತನ್ನು ಕೇಳದೆಯೂ ಆತನ ಆಜ್ಞೆಗಳನ್ನು ಕೈಕೊಳ್ಳದೆಯೂ ಹೋದರೆ ಆತನ ಹಸ್ತವು ನಿಮ್ಮ ಹಿರಿಯರಿಗೆ ವಿರೋಧವಾಗಿದ್ದಂತೆ ನಿಮಗೂ ವಿರೋಧವಾಗಿಯೇ ಇರುವುದು ಎಂಬುದಾಗಿ. ಪ್ರಿಯರೇ, ಸಮುವೇಲನು ಇದ್ದಕ್ಕಿದ್ದಂತೆ ಎಲ್ಲವನ್ನು ಇಲ್ಲಿ ಹೇಳುತ್ತಾನೆ. ಜನರು ದೇವರನ್ನು ಸೇವಿಸುವುದಾದರೆ ಆತನು ಅವರನ್ನು ಆಶೀರ್ವದಿಸುತ್ತಾನೆ, ಇಲ್ಲವಾದರೆ ಆತನ ದಂಡನೆ ಬರುತ್ತದೆ ಎಂಬುದಾಗಿ. 1 ಸಮುವೇಲ 12ನೇ ಅಧ್ಯಾಯ 16ನೇ ವಚನದಿಂದ 18ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಈಗ ಯೆಹೋವನು ನಿಮ್ಮ ಕಣ್ಣ ಮುಂದೆ ಮಾಡುವ ಮಾತ್ಕಾರ್ಯವನ್ನು ಹತ್ತಿರ ಬಂದು ನೋಡಿರಿ. ನಾನು ಯೆಹೋವನಿಗೆ ಮೊರೆಯಿಡುವೆನು. ಈಗ ಗೋಧಿಯ ಸುಗ್ಗಿಯಿದ್ದರೂ ಆತನು ಗುಡುಗನ್ನೂ ಮಳೆಯನ್ನೂ ಕಳುಹಿಸುವುದರ ಮೂಲಕ ನೀವು ಅರಸನನ್ನು ಕೇಳಿಕೊಂಡದ್ದು ತನ್ನ ದೃಷ್ಟಿಯಲ್ಲಿ ಎಷ್ಟೋ ಕೆಟ್ಟದಾಗಿದೆ ಎಂಬುದನ್ನು ತೋರಿಸಿಕೊಡುವನು ಎಂದು ಅವರಿಗೆ ಹೇಳಿ, ಯೆಹೋವನಿಗೆ ಮೊರೆಯಿಡಲು ಆತನು ಗುಡುಗು ಮಳೆಗಳನ್ನು ಕಳಿಸಿದನು. ಎಲ್ಲ ಜನರು ಯೆಹೋವನಿಗೂ ಸಮುವೇಲನಿಗೂ ಬಹಳವಾಗಿ ಭಯಪಟ್ಟು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಬಿರುಗಾಳಿಗಾಗಿ ಕೇಳಿಕೊಂಡು ಬೀಸುವಂತೆ ಮಾಡಿದ್ದು ಎಲಿಯನು ಮಾತ್ರವಲ್ಲ, ಸಮುವೇಲನು ಎಲಿಯನಿಗಿಂತಲೂ ಮುಂಚೆಯೇ ಅದನ್ನು ಮಾಡಿದ್ದನು. ಇದು ಸಮುವೇಲನ ಜೀವಿತಕ್ಕೆ ದೇವರು ಹಾಕಿದ ಮುದ್ರೆ ಎಂದು ನಾನು ಭಾವಿಸುತ್ತೇನೆ. ಗುಡುಗು ಮತ್ತು ಮಳೆ ಸಮುವೇಲನು
ದೇವರ ಪ್ರತಿನಿಧಿ ಎಂಬುದಕ್ಕೆ ದೇವರು ಹೇಳಿದ ಆಮೇನ್ ಆಗಿತ್ತು. 1 ಸಮುವೇಲ 12ನೇ ಅಧ್ಯಾಯ 19ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಸಮುವೇಲನನ್ನು ನಮಗೊಬ್ಬ ಅರಸನು ಬೇಕೆಂದು ನಾವು ಬೇಡಿಕೊಂಡದರಿಂದ ನಮ್ಮ ಪಾಪಗಳಿಗೆ ಮತ್ತೊಂದು ಪಾಪವು ಕೂಡಿತು. ಆದುದರಿಂದ ನಿನ್ನ ಸೇವಕರಾದ ನಾವು ಸಾಯದಂತೆ ನಿನ್ನ ದೇವರಾದ ಯೆಹೋವನನ್ನು ಬೇಡಿಕೋ ಎಂದು ವಿಜ್ಞಾಪಿಸಲು ಎಂಬುದಾಗಿ. ಪ್ರಿಯರೇ, ಆ ಜನರು ಅರಸನಿಗಾಗಿ ಕೇಳಿಕೊಂಡದ್ದು ಒಂದು ಪಾಪವಾಗಿತ್ತು. ಇತರ ಜನಾಂಗಗಳಂತೆ ತಮ್ಮನ್ನು ಆಳಲಿಕ್ಕೂ ಒಬ್ಬ ಅರಸನು ಬೇಕೆಂದು ಕೇಳಿದ್ದರಿಂದ ಅವರು ದೇವರನ್ನು ತಿರಸ್ಕರಿಸಿದಂತಾಯಿತು. 1 ಸಮುವೇಲ 12ನೇ ಅಧ್ಯಾಯ 20ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ, ಸಮುವೇಲನು ಭಯಪಡಬೇಡಿರಿ, ಇಷ್ಟು ಪಾಪ ಮಾಡಿದ ನೀವು ಇನ್ನು ಮುಂದೆಯಾದರೂ ಅದನ್ನು ಬಿಟ್ಟು ಯೆಹೋವನನ್ನು ಅಂಟಿಕೊಂಡು ಪೂರ್ಣ ಮನಸ್ಸಿನಿಂದ ಆತನೊಬ್ಬನನ್ನೇ ಸೇವಿಸಿರಿ ಎಂಬುದಾಗಿ. ಪ್ರಿಯ ಸ್ನೇಹಿತರೆ, ನಿಮ್ಮ ಜೀವಿತದ ಹಿಂದಿನ ತಪ್ಪು ಪಾಪಗಳು ನಿಮ್ಮ ಜೀವಿತವನ್ನು ಕೆಡಿಸದಿರಲಿ. ನೀನು ಯಾರು ಏನು ಮಾಡಿದ್ದಿ ಎಂಬುದನ್ನು ಬಿಟ್ಟು ನಿನ್ನ ರಕ್ಷಣೆ ಮತ್ತು ಪಾಪ ಕ್ಷಮಾಪಣೆಗಾಗಿ ದೇವರ ಕಡೆಗೆ ತಿರುಗಿಕೊಳ್ಳುವುದಾದರೆ ದೇವರು ನಿನ್ನನ್ನು ಸ್ವೀಕರಿಸಿ ಅಧಿಕವಾಗಿ ಆಶೀರ್ವದಿಸುವನು. ಕಳೆದ ದಿನಗಳ ವಿಷಯಗಳು ನಿನ್ನ ವರ್ತಮಾನವನ್ನು ಭವಿಷ್ಯತ್ತನ್ನು ಹಾಳು ಮಾಡಲು ಬಿಡಬೇಡ. ಪ್ರಿಯ ಸ್ನೇಹಿತನೇ, ದೇವರಿಗಾಗಿ ನೀನು ಜೀವಿಸು. 1 ಸಮುವೇಲ 12ನೇ ಅಧ್ಯಾಯ 21ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ದೇವರಲ್ಲದವುಗಳನ್ನು ಹಿಂಬಾಲಿಸಬೇಡಿರಿ, ಅವುಗಳಿಂದ ನಿಮಗೆ ಲಾಭವೂ ರಕ್ಷಣೆಯೂ ಸಿಕ್ಕುವುದಿಲ್ಲ, ಅವು ವ್ಯರ್ಥವಾದವುಗಳೇ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರಿಗೆ ಅಂಟಿಕೊಂಡಿರಿ, ವ್ಯರ್ಥವಾದವುಗಳನ್ನು ಬಿಟ್ಟು ಬಿಡಿರಿ. ಸಭೆಯು ಇಂದು ಬೇರೆ ಬೇರೆ ವಿಧಾನಗಳನ್ನು ಪರೀಕ್ಷಿಸುತ್ತದೆ. ದೇವರು ಮಾತ್ರ ಆಶೀರ್ವದಿಸಬಲ್ಲನೆಂದು ಸಭೆ ತಿಳಿದುಕೊಂಡಿಲ್ಲ. ನಾವು ದೇವರನ್ನೂ ಆತನ ವಾಕ್ಯವನ್ನು ಹಿಡಿಕೊಂಡಿರಬೇಕು. ನಾವು ಸತ್ಯವೇದವನ್ನು ಕಾಯಬೇಕೆಂದಿಲ್ಲ, ಆದರೆ ಅದನ್ನು ವಿವರಿಸಬೇಕು, ಪ್ರಸರಿಸಬೇಕು. 1 ಸಮುವೇಲ 12ನೇ ಅಧ್ಯಾಯ 22ನೇ ವಚನಕ್ಕೆ ಬರೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಯೆಹೋವನು ದಯದಿಂದ ನಿಮ್ಮನ್ನು ಸ್ವಕೀಯ ಜನವನ್ನಾಗಿ ಆರಿಸಿಕೊಂಡ ಮೇಲೆ ಆತನು ತನ್ನ ಮಹೋನ್ನತ ನಾಮದ ನಿಮಿತ್ತವಾಗಿ ನಿಮ್ಮನ್ನು ಕೈಬಿಡುವುದೇ ಇಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದು ಬಹು ಮಹಿಮೆಯ ವಚನವಾಗಿದೆ. ನೀನು ಕರ್ತನ ಹೆಸರನ್ನು ಹೊಂದಿದೆಯೋ? ಆತನು ನಿನ್ನ ರಕ್ಷಕನಾಗಿದ್ದಾನೋ? ಆತನಲ್ಲಿ ನೀನು ಭದ್ರವಾಗಿದ್ದೀಯೋ? ಆತನು ನಿನ್ನನ್ನು ತೊರೆಯುವುದಿಲ್ಲ. ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಆತನು ಹೇಳುತ್ತಾನೆ, 13ನೇ ಅಧ್ಯಾಯ 5ನೇ ವಚನದಲ್ಲಿ, ದ್ರವ್ಯಾಶೆ ಇಲ್ಲದವರಾಗಿರಿ, ನಿಮಗಿರುವವುಗಳಲ್ಲಿ ತೃಪ್ತರಾಗಿರಿ. ನಾನು ನಿಮ್ಮನ್ನು ಎಂದಿಗೂ ಕೈಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲವೆಂದು ದೇವರು ತಾನೇ ಹೇಳಿದ್ದಾನೆ ಎಂಬುದಾಗಿ. ಪ್ರಿಯರೇ, ನಮ್ಮ ದೇವರು ಎಷ್ಟು ಅದ್ಭುತನು! ನಮ್ಮನ್ನು ತನ್ನ ಜನವೆಂದು ಮಾಡಿಕೊಳ್ಳಲು ಆತನು ಇಷ್ಟಪಟ್ಟಿದ್ದಾನೆ. ಪ್ರಿಯರೇ, ದೇವರು ಇಸ್ರಾಯೇಲ್ಯರನ್ನು ಯಾಕೆ ಆರಿಸಿಕೊಂಡನು? ಇದರ ಉತ್ತರಕ್ಕಾಗಿ ದೇವರ ಕಡೆಗೆ ನೋಡು, ಮನುಷ್ಯರ ಕಡೆಗಲ್ಲ. ದೇವರು ಅದನ್ನು ಮಾಡಿದನು ಅಷ್ಟೇ. ದೇವರು ನಿನ್ನನ್ನು ಆರಿಸಿದ್ದಕ್ಕಾಗಿ ಅನೇಕರು ಆಶ್ಚರ್ಯ ಪಡಬಹುದು, ಆದರೆ ದೇವರು ಆರಿಸಿದ್ದಾನೆಂಬುದೇ ಸಾಕಾದದ್ದು. ಅದಕ್ಕಾಗಿ ಆತನನ್ನು ಸ್ತುತಿಸು. ಆತನು ನನ್ನನ್ನು ಬಿಡಬಹುದಿತ್ತು, ಆದರೆ ಹಾಗೆ ಮಾಡದೆ ಇದ್ದದಕ್ಕಾಗಿ ನಾನು ಸಂತೋಷಪಡುತ್ತೇನೆ. ಸಮುವೇಲನು ಇಸ್ರಾಯೇಲರಿಗೆ ಈ ಅಮೂಲ್ಯವಾದ ಸಂದೇಶವನ್ನು ನೀಡುತ್ತಿದ್ದಾನೆ. ಪ್ರಿಯನೇ, ನೀನು ದೇವರ ಪಕ್ಷದಲ್ಲಿರುವುದಕ್ಕಾಗಿ ನಿನಗೆ ಸಂತೋಷವಿಲ್ಲವೋ? ನೀನೂ ಕರ್ತನು ಸ್ನೇಹಿತರಾಗಿರುವುದು ಅದ್ಭುತವಾದದಲ್ಲವೋ? ಆತನು ನಿನ್ನ ರಕ್ಷಕನಾಗಿರುವುದು ವಿಶೇಷವಾದದಲ್ಲವೋ? ಆತನು ನಿನ್ನ ಪರವಾಗಿದ್ದಾನೆ, ನಿನಗೆ ವಿರೋಧವಾಗಿ ಅಲ್ಲ. ಆತನು ನಿನಗೆ ಸಹಾಯ ಮಾಡಬೇಕೆಂದಿದ್ದಾನೆ. ಪ್ರಿಯ ಸ್ನೇಹಿತನೇ, ಆತನು ಬಲವಾದ ಸಹಾಯಕನು, ರಕ್ಷಕನೂ ಕೂಡ, ಮತ್ತು ಆತನು ಸಂಪೂರ್ಣವಾಗಿ ರಕ್ಷಿಸುವಾತನು. ಆತನಿಗೆ ಮಹಿಮೆಯಾಗಲಿ. 1 ಸಮುವೇಲ 12ನೇ ಅಧ್ಯಾಯ 23ನೇ ವಚನಕ್ಕೆ ಬರೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ನಾನಾದರೂ ನಿಮಗೋಸ್ಕರವಾಗಿ ಯೆಹೋವನನ್ನು ಪ್ರಾರ್ಥಿಸುತ್ತಾ ಆತನ ಉತ್ತಮ ನೀತಿ ಮಾರ್ಗವನ್ನು ನಿಮಗೆ ತೋರಿಸಿಕೊಡುವುದನ್ನು ಬಿಡುವುದೇ ಇಲ್ಲ. ಬಿಟ್ಟರೆ ಆತನ ದೃಷ್ಟಿಯಲ್ಲಿ ಪಾಪಿಯಾಗಿರುವೆನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅನೇಕರಿಗೆ ಪ್ರಾರ್ಥನೆಯ ವರವಿರುವುದನ್ನು ನಾನು ನನ್ನ ಸೇವೆಯಲ್ಲಿ ಕಂಡುಕೊಂಡಿದ್ದೇನೆ. ಅದು ದೇವರಿಂದಲೇ ದೊರಕಿದ್ದೆಂದು ನಾನು ನಂಬುತ್ತೇನೆ. ಅನೇಕರು ಅಸ್ವಸ್ಥರಾಗಿ ಹಾಸಿಗೆಯಲ್ಲಿದ್ದಾರೆ, ಬಹಳ ನೋವನ್ನು ಅನುಭವಿಸುತ್ತಿದ್ದಾರೆ. ಹಾಸಿಗೆಯನ್ನು ಬಿಟ್ಟೇಳುವ ನಿರೀಕ್ಷೆಯೇ ಅವರಿಗಿರುವುದಿಲ್ಲ, ಆದರೆ ಅವರು ಪ್ರಾರ್ಥನೆಯ ಜೀವಿತವನ್ನು ಮಾಡುತ್ತಿರುತ್ತಾರೆ. ಅವರ ಪ್ರಾರ್ಥನೆಗಳನ್ನು ನಾನು ಬಹಳವಾಗಿ ಗೌರವಿಸುತ್ತೇನೆ. ಅವರ ಪ್ರಾರ್ಥನೆಗಳ ಅಗತ್ಯ ನಮಗಿದೆ. ಪ್ರಿಯರೇ, ಸಮುವೇಲನು ಹೇಳಿದನು, ನಾನು ನಿಮಗೋಸ್ಕರ ಪ್ರಾರ್ಥಿಸುವುದನ್ನು ನಿಲ್ಲಿಸುವ ಪಾಪ ಮಾಡದಂತೆ ದೇವರು ನನ್ನನ್ನು ತಡೆಯಲಿ ಎಂಬುದಾಗಿ. ಪ್ರಿಯರೇ, ನಮಗೆ ಪ್ರತಿಯೊಬ್ಬರಿಗೂ
ಪ್ರಾರ್ಥಿಸುವ ಜವಾಬ್ದಾರಿ ಇರುತ್ತದೆ. ಈ ದೇಶದ ಕೆಲವು ದೇವರ ಸೇವಕರ ಗುಂಪಿಗಾಗಿ ಪ್ರಾರ್ಥಿಸಬೇಕೆಂಬ ಒತ್ತಾಯ ನನಗಾಗುತ್ತದೆ. ಅವರಲ್ಲಿ ಹೆಚ್ಚಿನವರು ನನ್ನ ಮಿತ್ರರಾಗಿದ್ದಾರೆ. ನಾನು ಅವರ ಸಭೆಗಳನ್ನು ಸಂದರ್ಶಿಸಿದ್ದೆ. ಅವರ ಕೆಲವು ಸಮಸ್ಯೆಗಳೇನೆಂದು ನನಗೆ ತಿಳಿದಿದೆ. ನಾನು ಅವರಿಗಾಗಿ ಕ್ರಮವಾಗಿ ಪ್ರಾರ್ಥಿಸುತ್ತಾ ಇರುತ್ತೇನೆ. ನನ್ನ ಕುಟುಂಬಕ್ಕಾಗಿ ಕೂಡ ಪ್ರಾರ್ಥಿಸುವ ಜವಾಬ್ದಾರಿ ನನಗಿದೆ. ನಾನು ಅವರಿಗಾಗಿ ಪ್ರಾರ್ಥಿಸದಿದ್ದರೆ ಇನ್ನಾರು ಪ್ರಾರ್ಥಿಸುವರು? ಪ್ರಿಯರೇ, ನನ್ನ ಸೇವೆಗಾಗಿಯೂ ಪ್ರಾರ್ಥಿಸಬೇಕಾದ ಜವಾಬ್ದಾರಿ ನನಗಿದೆ. ಪ್ರಿಯ ಕ್ರೈಸ್ತ ಸ್ನೇಹಿತನೇ, ನಿನಗೂ ಒಂದು ಜವಾಬ್ದಾರಿ ಇರುತ್ತದೆ. ನಾವು ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥಿಸಬೇಕಾಗಿದೆ. ಅಗತ್ಯವುಳ್ಳವರು ತುಂಬ ಜನರಿದ್ದಾರೆ. ನಾವು ಪರಸ್ಪರ ಪ್ರಾರ್ಥನೆ ಮಾಡದಿರುವ ಪಾಪ ಮಾಡದಂತೆ ದೇವರು ನಮ್ಮನ್ನು ಕಾಪಾಡಲಿ. ಪ್ರೀತಿಯುಳ್ಳ ದೇವಜನರೇ, ಕೊನೆಯದಾಗಿ 1 ಸಮುವೇಲ 12ನೇ ಅಧ್ಯಾಯ 24 ಮತ್ತು 25ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ನೀವಾದರೂ ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿದ್ದು, ಆತನು ನಿಮಗೋಸ್ಕರವಾಗಿ ಮಾಡಿದ ಮಾತ್ಕಾರ್ಯಗಳನ್ನು ನೆನೆಸಿಕೊಂಡು ಆತನನ್ನು ಸತ್ಯದಿಂದಲೂ ಪೂರ್ಣ ಮನಸ್ಸಿನಿಂದಲೂ ಸೇವಿಸುತ್ತಾ ಬರಬೇಕು. ನೀವು ದ್ರೋಹಿಗಳಾಗಿಯೇ ಇದ್ದರೆ ನಿಮ್ಮ ಅರಸನೊಡನೆ ನಾಶವಾಗುವಿರಿ ಎಂದು ಹೇಳಿದನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾನು ಕಳೆದ ಸಾರಿ ಒಂದು ಕ್ರೀಡಾಂಗಣದಲ್ಲಿ ನಡೆದ ಒಂದು ಪಂದ್ಯ ನೋಡಲು ಹೋಗಿದ್ದೆ. ಅದು ತುಂಬ ಸಮಯದ ಹಿಂದೆ. ನಾನು ಕುಳಿತಿರುವಲ್ಲಿ ನನ್ನೊಡನೆ ಬೇರೊಂದು ತಂಡವನ್ನು ಪ್ರೋತ್ಸಾಹಿಸಿರುವವನೊಬ್ಬನು ಕುಳಿತಿದ್ದ. ಅವನ ಮೆಚ್ಚುಗೆಯ ತಂಡ ಒಂದು ಚಿಕ್ಕ ಸಂಗತಿ ಮಾಡಿದಾಗಲೂ ಅವನು ಕುಳಿತಲ್ಲಿಂದ ಹಾರಿ ಏಳುತ್ತಿದ್ದನು. ಅವನಿಗೆ ಏನಾದರೂ ಅಸ್ವಸ್ಥವಿದ್ದವನಂತೆ ವರ್ತಿಸುತ್ತಿದ್ದನು. ಅವನ ಈ ವಿಚಿತ್ರ ವರ್ತನೆಗಳಿಂದ ನನಗೆ ತುಂಬ ಕಿರಿಕಿರಿಯಾಗುತ್ತಿತ್ತು. ಯಾಕಂದರೆ ನಾನು ಬೇರೊಂದು ತಂಡವನ್ನು ಪ್ರೋತ್ಸಾಹಿಸುತ್ತಿದ್ದೆ. ಆದರೆ ಅವನ ಪ್ರೋತ್ಸಾಹಿಸುವ ಆಸಕ್ತಿಯನ್ನು ನಾನು ಗಮನಿಸಿದಾಗ ನನ್ನಲ್ಲಿ ದೇವರ ಕಾರ್ಯಗಳಿಗಾಗಿ ಇಂಥ ಆಸಕ್ತಿ ಇರಬೇಕಿತ್ತು ಎಂದು ನಾನು ನೆನೆಸಿದೆ ಮತ್ತು ನಾನು ಪೂರ್ಣ ಹೃದಯದಿಂದ ಆತನನ್ನು ಸೇವಿಸತಕ್ಕದ್ದು. ಪ್ರೀತಿಯುಳ್ಳ ದೇವಜನರೇ, ಸಮುವೇಲನ ಈ ಅಂತಿಮ ಗೀತೆಯಲ್ಲಿ ನನಗೂ ನಿನಗೂ ಎಂಥ ಅದ್ಭುತವಾದ ಸಂದೇಶಗಳಿರುತ್ತವೆ. ಪ್ರಿಯರೇ, ದೇವರ ವಾಕ್ಯ ನಮ್ಮ ಸಂಗಡ ಮಾತನಾಡಿದೆಯಲ್ಲವೇ? ನಾವು ದೇವರ ಬಗ್ಗೆ ಎಷ್ಟು ಆಸಕ್ತಿ ಉಳ್ಳವರಾಗಿದ್ದೇವೆ? ನಮ್ಮ ಕ್ರಿಯೆಗಳು ಆತನನ್ನು ಮಹಿಮೆಪಡಿಸುತ್ತಾ ಇದೆಯೋ? ನಾವು ಪರಿಗಿಸಿಕೊಳ್ಳೋಣ. ದೇವರು ಕೊಟ್ಟಂಥ ಈ ಜೀವಿತದಲ್ಲಿ ದೇವರ ಆಶೀರ್ವಾದವನ್ನು ಹೊಂದಿಕೊಂಡವರಾಗಿ ಅತ್ಯಾಸಕ್ತಿಯಿಂದ ಆತನನ್ನು ಸೇವಿಸುತ್ತಾ ಆತನ ಕಾರ್ಯಗಳಿಗಾಗಿ ಜೀವಿಸೋಣ. ದೇವರು ನಮ್ಮನ್ನು ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಪ್ರವಾದಿಯಾದ ಸಮುವೇಲನ ಜೀವಿತ ಸಾರ್ವಜನಿಕ ಪರೀಕ್ಷೆಗೆ ತೆರೆದಿಟ್ಟದಾಗಿತ್ತು. ಜನರು ಅವನನ್ನು ವಿಚಾರಿಸಬಹುದಾಗಿತ್ತು. ಅವನಲ್ಲಿ ಯಾವ ದೋಷವೂ ಕಂಡುಬರಲಿಲ್ಲ. ಆದರೆ ಮಕ್ಕಳ ವಿಷಯದಲ್ಲಿ ಸಾಕ್ಷಿಯು ಒಳ್ಳೆಯದಾಗಿರಲಿಲ್ಲ. ನಾವಾದರೂ ನಮ್ಮ ಜೀವಿತದಲ್ಲಿ ದೇವರಲ್ಲಿ ಆಸಕ್ತಿಯುಳ್ಳವರಾಗಿದ್ದು, ಆತನ ಎದುರಿನಲ್ಲಿಯೂ ಜನರ ಮಧ್ಯದಲ್ಲಿಯೂ ಪರಿಶುದ್ಧತೆಯ, ಯಥಾರ್ಥತೆಯ, ಪ್ರಾಮಾಣಿಕತೆಯಿಂದ ಕೂಡಿದ ಜೀವನವನ್ನು ನಡೆಸೋಣ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಯಪಡಿಸಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಿ ನಡೆಸಲಿ. ಪ್ರಾರ್ಥನೆಯನ್ನು ಮಾಡೋಣ. ಪ್ರೀತಿಯುಳ್ಳ ನಮ್ಮ ತಂದೆಯಾದ ದೇವರೇ, ಈ ಒಂದು ಸಮಯದಲ್ಲಿ ಪ್ರತ್ಯೇಕವಾಗಿ ಸಾಕ್ಷಿಯ ಜೀವಿತವನ್ನು ಜೀವಿಸುವಂತೆ ಕೃಪೆ ಮಾಡು. ನಿನ್ನ ವಾಕ್ಯಗಳನ್ನು ನಾವು ಕೇವಲ ಕೇಳಿಸಿಕೊಳ್ಳುವುದು ಅಲ್ಲದೆ ವಿಧೇಯತೆಯಿಂದ ಜೀವಿಸುವಂತೆ, ನಮ್ಮ ಸಾಕ್ಷಿಗಳನ್ನು ಕಾಪಾಡಿಕೊಳ್ಳುವಂತೆ ನಿನ್ನ ಕೃಪೆಯನ್ನು ಕೊಡು ಸ್ವಾಮಿ. ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ಪ್ರತಿ ಒಬ್ಬೊಬ್ಬ ವೀಕ್ಷಕ ಬಾಂಧವರನ್ನು ಆಶೀರ್ವದಿಸು. ಅವರು ಕೂಡ ಕ್ರಿಸ್ತನ ಮಾರ್ಗದಲ್ಲಿ ನಡೆದು ಕ್ರಿಸ್ತನಿಗಾಗಿ ಸಾಕ್ಷಿಯಾಗಿ ನಿಲ್ಲಲಿಕ್ಕಾಗುವಂತೆ ನಿನ್ನ ಪರಿಶುದ್ಧಾತ್ಮನ ಸಹಾಯವನ್ನು ಅತ್ಯಧಿಕವಾಗಿ ಅನುಗ್ರಹಿಸು. ಅವರ ಕೊರತೆ, ಸಮಸ್ಯೆಗಳು ಏನಿದ್ದರೂ ಯೇಸುವೆ, ನಿನ್ನ ಹೆಸರಲ್ಲಿ ಪ್ರಾರ್ಥಿಸುವಾಗ ಅವರ ಪ್ರಾರ್ಥನೆಯನ್ನು ಕೂಡ ಲಾಲಿಸಬೇಕೆಂದು, ಉತ್ತರ ಕೊಡಬೇಕೆಂದು ಭರವಸೆಯಿಂದ, ನಂಬಿಕೆಯಿಂದ, ವಿಶ್ವಾಸದಿಂದ ಈ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಪ್ರಿಯರೇ, ಇವತ್ತು ದೇವರು ನಿಮ್ಮ ಸಂಗಡ ಮಾತಾಡಿದ್ದಾರೆ ಅಲ್ವಾ? ಆತನು ತಿಳಿಸಿದ ಸತ್ಯಗಳನ್ನು ನಮಗೆ ತಿಳಿಯಪಡಿಸುವಿರಾ? ಈ ಸೇವೆಯನ್ನು ಬೆಂಬಲಿಸಿರಿ. ಮುಂದಿನ ಕಾರ್ಯಕ್ರಮಕ್ಕಾಗಿ ಸಿದ್ಧರಾಗಿರಿ. ವಂದನೆಗಳು.